Hello everyone. In this video I'm going to solve 2017 question paper 6 marks question related to ABC. So let me read the question first, then I will explain it to you. So Pavitra Limited manufactures two products X and Y. So Pavitra manufacturing company ಏನು ಮಾಡ್ತಿದೆ, ಪ್ರಾಡಕ್ಟ್ ಎಕ್ಸ್ ಮತ್ತು ವೈನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ಉತ್ಪಾದನೆ ಮಾಡ್ತಿದೆ. ಪ್ರಾಡಕ್ಟ್ ಎಕ್ಸ್ ಪ್ರೊಡ್ಯೂಸ್ಡ್ ಇನ್ 4 runs of 250 units and product Y in 5 independent runs of 200 units. ಪ್ರಾಡಕ್ಟ್ ಎಕ್ಸ್ ನೋಡಿ 4 ಬ್ಯಾಚಸ್ 4 ಮೆಷಿನ್ ರನ್ಸಲ್ಲಿ ಒಂದು ರನ್ನಿಗೆ 250 ಯೂನಿಟ್ಸ್ ಅನ್ನೋಂಗೆ ಉತ್ಪಾದನೆ ಮಾಡ್ತಿದ್ದಾರೆ. ಪ್ರಾಡಕ್ಟ್ ವೈ 5 ಮೆಷಿನ್ ರನ್ಸ್ ಅಂದರೆ ಒಂದು ರನ್ನಲ್ಲಿ 200 ಯೂನಿಟ್ಸ್ ಆಗಿ ಉತ್ಪಾದನೆ ಮಾಡ್ತಿದ್ದಾರೆ. ಓಕೆನಾ. ಈಚ್ ಪ್ರಾಡಕ್ಟ್ ಕನ್ಸ್ಯೂಮ್ಸ್ ಈಕ್ವಲ್ ಡೈರೆಕ್ಟ್ ಮೆಟೀರಿಯಲ್ ಆ್ಯಂಡ್ ಡೈರೆಕ್ಟ್ ಲೇಬರ್ ಕಂಟೆಂಟ್. ದಿಸ್ ಇಸ್ ನಾಟ್ ಕನ್ಸ್ಯೂಮರ್, ಇಟ್ಸ್ ಕನ್ಸ್ಯೂಮ್ಸ್. ಓಕೆ, ಇಟ್ಸ್ ಅ ಪ್ರಿಂಟಿಂಗ್ ಮಿಸ್ಟೇಕ್. ಸೊ ಈ ಡೈರೆಕ್ಟ್ ಮೆಟೀರಿಯಲ್ ಆ್ಯಂಡ್ ಲೇಬರ್ ಈಕ್ವಲ್ ಆಗಿ ಕನ್ಸ್ಯೂಮ್ ಮಾಡ್ಕೊತಾ ಇದೆ ಪ್ರಾಡಕ್ಟ್ ಎಕ್ಸು ಮತ್ತು ವೈ. ದಿ ಪ್ರಾಡಕ್ಟ್ ಓವರ್ ಇಟ್ಸ್ ಅಮೌಂಟ್ ಟು ರೂಪೀಸ್ 36,000 ವಿಚ್ ಕನ್ಸಿಸ್ಟ್ಸ್ ಲೈನ್ ಸೆಟಪ್ ಕಾಸ್ಟ್ ರೂಪೀಸ್ 18,000, ಪ್ರಾಡಕ್ಟ್ ಇನ್ಸ್ಪೆಕ್ಷನ್ ಕಾಸ್ಟ್ ರೂಪೀಸ್ 9,000 ಆ್ಯಂಡ್ ರೂಪೀಸ್ 9,000 ಫಾರ್ ದಟ್ ಮೆಟೀರಿಯಲ್ ಮೂವ್ಮೆಂಟ್ ಟು ದಿ ಪ್ರಾಡಕ್ಟ್ ಲೈನ್. ಸೊ ನೋಡಿ, ಇದು ಕಾಸ್ಟ್ ಪೂಲ್ ಆಗಿ ಉಳಿಯುತ್ತೆ. ಸೊ 9,000, 18,000 ಇದು ಮೂರು ಸೇರಿಸಿದ್ರೆ 36,000 ಬರುತ್ತೆ. ಸೊ ಇದು ಇಷ್ಟುವೆ ನೋಡಿ ಕಾಸ್ಟ್ ಪೂಲ್. ಇದು ಟೋಟಲ್ ಕಾಸ್ಟ್ ಪೂಲ್, ಇದು ಇಂಡಿವಿಜುವಲ್ ಕಾಸ್ಟ್ ಪೂಲ್. ಓಕೆನಾ. ಸೊ ಟೋಟಲ್ ಕಾಸ್ಟ್ ಇನ್ಕರ್ಡ್ ಫಾರ್ ಪ್ರೊಡ್ಯೂಸಿಂಗ್ 1000 ಯೂನಿಟ್ಸ್ ಆಫ್ ಎಕ್ಸ್ ಆ್ಯಂಡ್ 1000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ವೈ ವಿಲ್ ಬಿ ಆ್ಯಸ್ ಅಂಡರ್. ನೋಡಿ, ಓವರಾಲ್ ಆಗಿ ಎಷ್ಟು ಪ್ರೊಡಕ್ಷನ್ ಆಗಿದೆ, 1000 ಯೂನಿಟ್ಸು ಎಕ್ಸ್, 1000 ಯೂನಿಟ್ಸು ವೈ. ಹಂಗಂದರೆ 2000 ಯೂನಿಟ್ಸು ಆ ಪೀರಿಯಡಲ್ಲಿ ಉತ್ಪಾದನೆ ಆಗಿದೆ ಪ್ರಾಡಕ್ಟ್ ಎಕ್ಸು ಮತ್ತು ವೈ. ಸೊ ಇದು ಪ್ರಾಡಕ್ಟ್ ಎಕ್ಸ್ 1000, ಪ್ರಾಡಕ್ಟ್ ವೈ 1000, ಎರಡೂ ಸೇರಿಸಿದಾಗ 2000. ಈ 2000 ಯೂನಿಟ್ಸ್ಗೂ ಸೇರಿಸಿ ಇಲ್ಲಿ ಖರ್ಚಾಗಿರೋದು ಕೊಟ್ಟಿದ್ದಾರೆ, ಡೈರೆಕ್ಟ್ ಮೆಟೀರಿಯಲ್, ಲೇಬರ್ ಆ್ಯಂಡ್ ಪ್ರೊಡಕ್ಷನ್ ಓವರ್ಹೆಡ್ ಅಂತ. ಇದು ಪ್ರೈಮ್ ಕಾಸ್ಟ್ ಇರುತ್ತೆ. ಇದು ಇಲ್ಲಿ ಕ್ಲಬ್ ಮಾಡಿ ಕೊಟ್ಟಿದ್ದಾರೆ, ನಾವು ಡಿವೈಡ್ ಮಾಡಿ ತೊಗೋಬೇಕಾಗಿರುತ್ತೆ ಪ್ರಾಬ್ಲಮಲ್ಲಿ. ಅಂದರೆ 2000 ಯೂನಿಟ್ಸ್ಗೆ ಇಷ್ಟು ಖರ್ಚಾಗಿದೆ. ನೆಕ್ಸ್ಟು ಕ್ಯಾಲ್ಕುಲೇಟ್ ಪ್ರಾಡಕ್ಟ್ ವೈಸ್ ಕಾಸ್ಟ್ ಅಂಡರ್ ABC ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಂತ ಇದೆ. ಸೊ ಪ್ರಾಡಕ್ಟ್ ವೈಸ್ ಕಾಸ್ಟ್ ಇಸ್ ನಥಿಂಗ್ ಬಟ್ ಅವ್ರು ನಿಮ್ಮನ್ನ ಕೇಳಿರೋದು ಟೋಟಲ್ ಕಾಸ್ಟ್ ಕಂಡಿಡೀರಿ ಅಂತ. ಸೊ ಅದನ್ನ ಸಾಲ್ವ್ ಮಾಡೋಣ ಇವಾಗ. ಸೊ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿರೋದಿದೆ. ಅದಕ್ಕೂ ಮುಂಚೆ ನಾವು ವರ್ಕಿಂಗ್ ನೋಟ್ನ ತಿಳ್ಕೊಳ್ಳೋಣ. ವರ್ಕಿಂಗ್ ನೋಟ್ ಯಾವಾಗಲೂ ನಾವು ಏನು ಮಾಡ್ತೀವಿ, ಎಷ್ಟು ಕಾಸ್ಟ್ ಪೂಲ್ ಕೊಟ್ಟಿದ್ದಾರೋ ಅಷ್ಟು ವರ್ಕಿಂಗ್ ನೋಟ್ ಹಾಕ್ಕೊತೀವಿ. ಸೊ ಪ್ರಾಬ್ಲಮಲ್ಲಿ ಮೂರು ಕಾಸ್ಟ್ ಪೂಲ್ಸ್ ಇದೆ. ಸೊ 3 ವರ್ಕಿಂಗ್ ನೋಟ್. ಸೊ ಕ್ಯಾಲ್ಕುಲೇಷನ್ ವರ್ಕಿಂಗ್ ನೋಟ್ ಏನಂತ ಪ್ರಿಪೇರ್ ಮಾಡ್ತೀವಿ, ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಡ್ರೈವರ್ ರೇಟ್ಸ್ ಅಂತ ಹಾಕ್ಕೊತೀವಿ. ಮೊದಲನೇ ಕಾಸ್ಟ್ ಪೂಲ್ ಏನಿದೆ, ಲೈನ್ ಸೆಟಪ್ ಕಾಸ್ಟ್. ಸೊ ಇದು ನೋಡಿ, ಇದಕ್ಕೆ ಫಾರ್ಮುಲಾ ಕಾಸ್ಟ್ ಪೂಲ್ ಡಿವೈಡೆಡ್ ಬೈ ಟೋಟಲ್ ಕಾಸ್ಟ್ ಡ್ರೈವರ್. ನೋಡಿ, ಎಲ್ಲ ವರ್ಕಿಂಗ್ ನೋಟ್ಗೂ ಅದೇ ಫಾರ್ಮುಲಾ ಆಗಿರುತ್ತೆ. ಸೊ ಇಲ್ಲಿ ಅಮೌಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಲೈನ್ ಸೆಟಪ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅದೇ ನಾವು ಕಾಸ್ಟ್ ಪೂಲಿಗೆ ತೊಗೊತೀವಿ. ಸೊ 18,000 ಡಿವೈಡೆಡ್ ಬೈ ಕಾಸ್ಟ್ ಡ್ರೈವರ್ ಅಂತ ಏನು ನಾನು ಪ್ರಾಬ್ಲಮಲ್ಲಿ ನಿಮಗೆ ಹೇಳಿದೆ, ಎಷ್ಟು ರನ್ಸ್ ಕೊಟ್ಟಿದ್ದಾರೋ. ಅಂದರೆ ಇಲ್ಲಿ ನೋಡಿ ಎಷ್ಟು ರನ್ಸ್, ಇಲ್ಲಿ 4 ರನ್ಸ್ ಕೊಟ್ಟಿದ್ದಾರೆ, ಇಲ್ಲಿ 5 ರನ್ಸ್. ಈ ಎರಡನ್ನೂ ಸೇರಿಸಿದ್ರೆ 9 ರನ್ಸ್. ಸೊ ಇದನ್ನೇ ನಾವು ಕಾಸ್ಟ್ ಡ್ರೈವರ್ ಆಗಿ ತೊಗೋಬೇಕು ಅಂತ ಹೇಳಿದೆ. ಸೊ 4 ರನ್ಸು ಎಕ್ಸ್ಗೆ, 5 ರನ್ಸು ವೈಗೆ. ಸೊ ಎರಡನ್ನೂ ಸೇರಿಸಿದಾಗ 9. ಸೊ 18,000 9 ಡಿವೈಡ್ ಮಾಡಿದ್ರೆ 2000 ಬರುತ್ತೆ. ಅದೇ ರೀತಿಯೇ ಇದಕ್ಕೂ ಪ್ರಾಡಕ್ಟ್ ಇನ್ಸ್ಪೆಕ್ಷನ್ ಕಾಸ್ಟಿಗೂ ಕಾಸ್ಟ್ ಪೂಲ್ ಏನಾಗಿರುತ್ತೆ, ಪ್ರಾಡಕ್ಟ್ ಇನ್ಸ್ಪೆಕ್ಷನ್ ಕಾಸ್ಟ್ 9,000 ಆಗಿರುತ್ತೆ. ಇದು ಕಾಸ್ಟ್ ಡ್ರೈವರ್ 4 + 5 9. ಸೊ ಕಾಸ್ಟ್ ಡ್ರೈವರು ನಾವು ಒಂದೇ ತೊಗೊಂಡಿದ್ದೀವಿ ಮೂರಕ್ಕೂ, ಯಾಕಂದರೆ ಅವರು ಸಪ್ರೇಟ್ ಕೊಟ್ಟಿಲ್ಲ. ಇದೇ ಆಗುತ್ತೆ ಮೂರಕ್ಕೂ. ಸೊ ಅದಕ್ಕೆ ಮೂರಕ್ಕೂ ಅದೇ ಥರ 4 + 5 4 + 5 ಅಂತಲೇ ತೊಗೊಂಡಿದ್ದೀವಿ. ಆ್ಯಂಡ್ ಆ ರೆಸ್ಪೆಕ್ಟಿವ್ ಪ್ರಾಡಕ್ಟ್ ಇನ್ಸ್ಪೆಕ್ಷನ್ ಕಾಸ್ಟನ್ನು 9,000 ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನಮಗೆ 1000 ರೂಪೀಸ್ ಬರುತ್ತೆ, ಅದು ಕಾಸ್ಟ್ ಡ್ರೈವರ್ ರೇಟ್ ಇದಕ್ಕೆ. ನೆಕ್ಸ್ಟ್ ಮೂರನೇದಕ್ಕೂ 1000 ರೂಪೀಸೇ ಬರುತ್ತೆ ಕಾಸ್ಟ್ ಡ್ರೈವರ್ ರೇಟ್. ಯಾವುದಕ್ಕೆ, ಮೆಟೀರಿಯಲ್ ಮೂಮೆಂಟ್ ಕಾಸ್ಟ್ಗೆ. ಇದು ತಿಳ್ಕೊಂಡ್ಮೇಲೆ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋಣ. ಸೊ ಸ್ಟೇಟ್ಮೆಂಟ್ ಅಂತ ಬಂದಾಗ ಸ್ಟೇಟ್ಮೆಂಟ್ ಆಫ್ ಪ್ರಾಡಕ್ಟ್ ವೈಸ್ ಕಾಸ್ಟ್ ಅಂಡರ್ ABC ಅಂತ ಬರ್ಕೊಂಡು, ಸೊ ನೋಡಿ ಫಾರ್ಮ್ಯಾಟ್ನ ನಾವು ಈ ಥರ ಕಾಲಮ್ನ ಈ ಥರ ಬರ್ಕೊತೀವಿ. ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್, ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ಸೆಕೆಂಡ್ ಆ್ಯಂಡ್ ಥರ್ಡ್ ಕಾಲಮ್ ಪ್ರಾಡಕ್ಟ್ ಎಕ್ಸ್, ಪ್ರಾಡಕ್ಟ್ ವೈ ಎಷ್ಟು ಯೂನಿಟ್ಸ್ ಉತ್ಪಾದನೆ ಆಗ್ತಿದೆ 1000 and 1000. ಸೊ ಒಂದೊಂದಕ್ಕೂ ಪ್ರಾಡಕ್ಟ್ ಎಕ್ಸ್ಗೂ ಪರ್ ಯೂನಿಟ್ ಕಾಸ್ಟ್ ಎಷ್ಟು ಟೋಟಲ್, ಪ್ರಾಡಕ್ಟ್ ವೈಗೂ ಪರ್ ಯೂನಿಟ್ ಎಷ್ಟು ಟೋಟಲ್ ಎಷ್ಟು ಅಂತ ನಾವು ತಿಳಿಸ್ಕೊಡ್ಬೇಕು. ಸೊ ಆ 2 ಕಾಲಮ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಡೈರೆಕ್ಟ್ ಮೆಟೀರಿಯಲ್ ಪ್ರಾಬ್ಲಮಲ್ಲಿ 30,000 ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ನಾವು 30,000ನ ಎಕ್ಸ್ಗೂ ವೈಗೂ ಡಿವೈಡ್ ಮಾಡಬೇಕು. ಎಕ್ಸ್ಗೂ ವೈಗೂ ಡಿವೈಡ್ ಮಾಡಬೇಕಂದ್ರೆ ಪ್ರಾಡಕ್ಟ್ ಎಕ್ಸ್ 1000, ಪ್ರಾಡಕ್ಟ್ ವೈ 1000 ಎರಡು ಸೇರಿಸಿದಾಗ 2000. ಸೊ 2000 ಯೂನಿಟ್ಸ್ಗೂ ಸೇರಿಸಿನೇ 30,000 ಆಗಿರೋದು. ಸೊ ಅದಕ್ಕೆ ಹಿಂಗೆ ಮಾಡ್ತೀವಿ, 30,000 ಡಿವೈಡೆಡ್ ಬೈ
2000 ಮಾಡಿದಾಗ ಒಂದು ಯೂನಿಟ್ಗೆ 15 ರೂಪಾಯಿ ಬರುತ್ತೆ. ಅದನ್ನ ನಾವು ಇಲ್ಲಿ ಹಾಕೊಳ್ಳೋಣ. ಸೊ ಇಲ್ಲಿಗೂ ಸೇಮ್ ಇರುತ್ತೆ. ಇಂಟು 1000 ಯೂನಿಟ್ಸ್ ಮಾಡಿದಾಗ 15,000 ಬರುತ್ತೆ. ಇದು ಅಷ್ಟೇ, ಒಂದು ಯೂನಿಟ್ಗೆ 15 ರೂಪಾಯಿ ಅಂದರೆ ಇದು ವೈಗೂ ಅಷ್ಟೇ 1000 ಯೂನಿಟ್ಸ್ ಅಂದರೆ 15,000 ಬರುತ್ತೆ. ಆ ರೀತಿಯೇ ಡೈರೆಕ್ಟ್ ಲೇಬರು, ಓವರ್ಹೆಡ್, ಪ್ರೊಡಕ್ಷನ್ ಓವರ್ಹೆಡ್, ಇದಿಷ್ಟು ಎರಡಕ್ಕೂ ಇದೇ ರೂಲ್ ಅಪ್ಲೈ ಮಾಡಿಕೊಂಡು ಫೈನಲ್ ಆಗಿ ನಮಗೆ ಪ್ರೈಮ್ ಕಾಸ್ಟ್ ಏನು ಸಿಗುತ್ತೆ, 39,000 ಪರ್ ಯೂನಿಟು ಅಷ್ಟೇ. 39,000 ಡಿವೈಡೆಡ್ ಬೈ 1000 ಯೂನಿಟ್ಸ್ 39 ಬರುತ್ತೆ. ಇದಕ್ಕೂ ಅದೇ ಥರ ಬರುತ್ತೆ. ಆರ್ ಎಲ್ಸ್ ಇದನ್ನು ಕೂಡ ನೀವು ಆ್ಯಡ್ ಮಾಡಿ ಬರಿಬೋದು. ಇದು ಕ್ರಾಸ್ ಚೆಕ್ ಮಾಡೋದಂದರೆ 15 + 4 + 20 ಯು ವಿಲ್ ಗೆಟ್ 39. ನೆಕ್ಸ್ಟ್ ಓವರ್ ಹೆಡ್ಸ್. ಸೊ ABC ನೀವೇನು ತಿಳ್ಕೊಂಡಿರ್ತೀರೋ ಅದನ್ನ ಇಲ್ಲೇ ಯೂಸ್ ಮಾಡ್ಕೊಬೇಕು. ಓವರ್ ಹೆಡ್ಸ್, ಸೊ ಓವರ್ ಹೆಡ್ಸಲ್ಲಿ ಮಾತ್ರ ABC ಕಾಸ್ಟಿಂಗಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಕಾಸ್ಟ್ ಪೂಲು ಮತ್ತು ಕಾಸ್ಟ್ ಡ್ರೈವರ್ ಕಂಡಿಡ್ಕೊಂಡು ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡಿದ್ದೀವಿ. ಇವಾಗ ಈಸಿ ಕಾಸ್ಟ್ ಡ್ರೈವರ್ ರೇಟ್ಸ್ನ ಎಷ್ಟು ರನ್ಸ್ ಇದೆಯೋ, ಎಷ್ಟು ಕಾಸ್ಟ್ ಡ್ರೈವರ್ ಒಂದೊಂದು ಸೆಟಪ್ ಕಾಸ್ಟ್ಗೆ ಎಷ್ಟಿದೆಯೋ ಅದಕ್ಕೆ ನಾವು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತೀವಿ. ಈಸಿ ನೋಡಿ. ಫಸ್ಟ್ ಕಾಸ್ಟ್ ಪೂಲ್ ಏನು ಅಂತ ಅನ್ನೋದು ತಿಳ್ಕೊಳ್ಳೋಣ. ಅದಕ್ಕೆ ವರ್ಕಿಂಗ್ ನೋಟ್ 1 ಅಪ್ಲೈ ಆಗುತ್ತೆ. ಸೊ ಎಕ್ಸು ಮತ್ತು ವೈಗೆ. ಸೊ ವರ್ಕಿಂಗ್ ನೋಟ್ ನಂಬರ್ 1ನಲ್ಲಿ ಏನು 2000 ಸಿಕ್ಕಿತ್ತು, 2000 ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಪ್ರಾಡಕ್ಟ್ ಎಕ್ಸ್ಗೆ 4 ರನ್ಸು, ಪ್ರಾಡಕ್ಟ್ ವೈಗೆ 5 ರನ್ಸು ನಾವು ಕ್ವಶನಿಂದ ತಿಳ್ಕೊಂಡಿದ್ದೀವಿ ಇದು ಕಾಸ್ಟ್ ಡ್ರೈವರ್ ಎಷ್ಟೆಷ್ಟು ಅಂತ. ಸೊ ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಕಾಸ್ಟ್ ಇಯರ್ ಐ ವಿಲ್ ಶೋ ಯು ಹಿಂದೆ ಇಯರ್ ಕಾಸ್ಟ್ ಡ್ರೈವರ್ ಎಷ್ಟಿದೆ, ಇಲ್ಲಿ 4, ಇಲ್ಲಿ 5, ಅದನ್ನೇ ನಾನು ಇಲ್ಲಿ ತೊಗೊಂಡಿದ್ದೀನಿ. ನಾನು ನಿಮ್ಗೆ ವರ್ಕಿಂಗ್ ನೋಟಲ್ಲೂ ಹೇಳಿದೆ, ಇಲ್ಲೂ ಹೇಳ್ತಾ ಇದ್ದೀನಿ. ಸೊ ವರ್ಕಿಂಗ್ ನೋಟಲ್ಲಿ ನಮ್ಗೆ 2000 ಏನು ಸಿಕ್ಕಿದೆಯೋ ಅದು ಈ ರೆಸ್ಪೆಕ್ಟಿವ್ ಎಕ್ಸ್ಗೆ ಎಷ್ಟು ರನ್ಸ್ ಇದೆಯೋ ಅಷ್ಟು, ವೈಗೆ ಎಷ್ಟು ರನ್ಸ್ ಇದೆಯೋ ಅಷ್ಟು ಮಾಡಿದಾಗ ನಮಗೆ ಇಲ್ಲಿ 8, ಇಲ್ಲಿ 10 ಸಿಗುತ್ತೆ. ಫರ್ದರ್ 10,000 ಡಿವೈಡೆಡ್ ಬೈ 1000 ಯೂನಿಟ್ಸ್ ಉತ್ಪಾದನೆ ಆಗಿದೆ ಅಲ್ವಾ ಪ್ರಾಡಕ್ಟ್ ವೈ. ಸೊ ಡಿವೈಡ್ ಮಾಡಿದಾಗ 10 ಸಿಗುತ್ತೆ. ಇದಕ್ಕೂ ಅಷ್ಟೇ 8,000 ಇನ್ ಟೋಟಲ್. 2,000 ಇಂಟು 4 runs you will get 8,000. So 8,000 divided by 1,000 units of product X you will get per unit cost 8. ಆಯಿತಾ? ಸೊ ಅದೇ ಥರ ಪ್ರಾಡಕ್ಟ್ ಇನ್ಸ್ಪೆಕ್ಷನ್ ಕಾಸ್ಟ್ಗೂ ಅದೇ ರೂಲ್ ಆಗುತ್ತೆ. ಮೆಟೀರಿಯಲ್ ಮೂವ್ಮೆಂಟ್ ಕಾಸ್ಟ್ಗೂ ಕೂಡ ಅದೇ ರೂಲ್ ಆಗುತ್ತೆ. ಇಲ್ಲಿ ನೋಡಿ ವರ್ಕಿಂಗ್ ನೋಟ್ ನಂಬರ್ 2 ಇಲ್ಲಿ ಬರಿಬೇಕು, ಬರೋದಿಲ್ಲ ನೀವು ಬರ್ಕೊಳ್ಳಿ, ಓಕೆನಾ. ವರ್ಕಿಂಗ್ ನೋಟ್ ನಂಬರ್ 2 ಇದು, ವರ್ಕಿಂಗ್ ನೋಟ್ ನಂಬರ್ 3. ಸೊ ಅದು ಯಾವುದರಿಂದ ತೊಗೊಂಡಿರ್ತೀವಿ, 1000. ವರ್ಕಿಂಗ್ ನೋಟ್ ನಂಬರ್ 2 ಇಂದ ಈ 1000 ಸಿಕ್ಕಿದೆ, ವರ್ಕಿಂಗ್ ನೋಟ್ ನಂಬರ್ 3 ಇಂದ ಈ 1000 ಸಿಕ್ಕಿದೆ. ಈ ರನ್ಸ್ ಪ್ರಾಡಕ್ಟ್ ಎಕ್ಸ್ಗೆ 4 ರನ್ಸ್ ಆಗಿದೆ ಮೆಷಿನ್ ರನ್ಸು, ಪ್ರಾಡಕ್ಟ್ ವೈಗೆ 5 ರನ್ಸ್. 5 ರನ್ಸ್ ಅವ್ರ ಬ್ಯಾಚಸ್ ಏನು ಬೇಕಾರೋ ನೀವು ಅರ್ಥ ಮಾಡ್ಕೋಬಹುದು. ಸೊ ಮಲ್ಟಿಪ್ಲೈ ಮಾಡಿ ನಾವು ಟೋಟಲಲ್ಲಿ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ. 1000 ಇಂಟು 4, 1000 ಇಂಟು 5, ಓಕೆನಾ. ಇಲ್ಲೂ ಅಷ್ಟೇ 1000 ಇಂಟು 4, 1000 ಇಂಟು 5. ಈ ಪರ್ ಯೂನಿಟ್ ಮಾತ್ರ ಯಾವಾಗಲೂ ಅಷ್ಟೇ ಸಿಕ್ಕಿರೋ ಟೋಟಲಿಂದ ಎಷ್ಟು ಯೂನಿಟ್ಸ್ ಆ ಒಂದು ಪ್ರಾಡಕ್ಟ್ ಉತ್ಪಾದನೆ ಆಗಿದೆಯೋ ಅದರ ಡಿವೈಡ್ ಮಾಡಿದ್ರೆ 4,000 ಡಿವೈಡೆಡ್ ಬೈ 1000 ಯು ವಿಲ್ ಗೆಟ್ 4 rupees ಪರ್ ಯೂನಿಟ್. ಅದೇ ಥರನೇ ಇದಕ್ಕೂ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸೊ ಇನ್ ಟೋಟಲ್ ಇದು 55,000 ಬರುತ್ತೆ, ಇದು 59,000 ಬರುತ್ತೆ. ಇವನ್ನ ಡಿವೈಡೆಡ್ ಬೈ 1000 ಮಾಡಿದಾಗ 59, ಇದು ಡಿವೈಡೆಡ್ ಬೈ 1000 ಮಾಡಿದಾಗ 55 ಬರುತ್ತೆ ಅಷ್ಟೇ. ಬೈ ದಿಸ್ ವಿ ಕೇಮ್ ಟು ದಿ ಎಂಡ್ ಆಫ್ ದಿಸ್ ಪ್ರಾಬ್ಲಮ್. So if you have any doubts, you can get back to me in the WhatsApp group. Thank you all.